ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ಸುಮಾರು 17 ವರ್ಷಗಳ ಹಿಂದೆ 2008 ಡಿಸೆಂಬರ್ 3ಕ್ಕೆ ಅಮೆರಿಕದ ವಿದೇಶಾಂಗ ಮಂತ್ರಿ ಕಾಂಡೊಲೀಸಾ ರೈಸ್ ಇಂಡಿಯಾಗೆ ಬಂದಿದ್ರು. ನೆನಪಿರ್ಲಿ, ಇವರು ಭಾರತಕ್ಕೆ ಬಂದಿದ್ದು ಡಿಸೆಂಬರ್ 3, 2008ಕ್ಕೆ. ಅದಕ್ಕೂ ಒಂದು ವಾರದ ಮುಂಚೆ ಪಾಕಿಸ್ತಾನಿ ಉಗ್ರರು ಭಾರತದಲ್ಲಿ 26/11 ಮುಂಬೈ ದಾಳಿಯನ್ನ ನಡೆಸಿದ್ರು. ಭಾರತಕ್ಕೆ ಬಂದಿದ್ದ ಈ ಕಾಂಡೊಲೀಸಾ ರೈಸ್ ಹೇಳ್ತಾರೆ, ಅವರು ಪದೇ ಪದೇ ಆಗಿನ ಭಾರತದ ವಿದೇಶಾಂಗ ಸಚಿವರಾದ ಪ್ರಣವ್ ಮುಖರ್ಜಿ ಅವರಿಗೆ ಫೋನ್ ಮಾಡ್ತಾ ಇದ್ರಂತೆ. ಆದ್ರೆ ಪ್ರಣವ್ ಮುಖರ್ಜಿ ಅವರು ಫೋನ್ ಕಾಲ್ ಪಿಕ್ಕೇ ಮಾಡಿರ್ಲಿಲ್ಲ ಅಂತೆ. ಇದನ್ನ ಕಾಂಡೊಲೀಸಾ ರೈಸ್ ಅವರು ತಮ್ಮ ಪುಸ್ತಕದಲ್ಲಿ ಕೂಡ ಬರೆದುಕೊಂಡಿದ್ದಾರೆ. ಅಷ್ಟಕ್ಕೂ ಯಾಕೆ ಪ್ರಣವ್ ಮುಖರ್ಜಿ ಅವರು ಕಾಂಡೊಲೀಸಾ ಅವರ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ? ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಆದ ಕತೆ ಇದೆ. ಪಾಕಿಸ್ತಾನಿ ಉಗ್ರರು ಮುಂಬೈನಲ್ಲಿ ನಮ್ಮ ಅಮಾಯಕರನ್ನ ಕೊಂದಾಗ ಪ್ರಣವ್ ಮುಖರ್ಜಿ ಅವರ ರಕ್ತ ಕುದಿಯುತ್ತೆ. ಏನಾದ್ರೂ ಸರಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ರು. ಈ ವಿಷಯ ಭಾರತದ ಸರ್ಕಾರದ ಕಡೆಯಿಂದ ಅಮೆರಿಕಾಗೆ ಕೂಡ ತಲುಪುತ್ತೆ. ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀವಿ ಅನ್ನೋದಾಗಿ ಭಾರತ ಸರ್ಕಾರ ಅಮೆರಿಕಾಗೆ ಹೇಳುತ್ತೆ. ಆಗ ಅಮೆರಿಕದ ಅಂದಿನ ಅಧ್ಯಕ್ಷರಾದ ಜಾರ್ಜ್ ಬುಷ್ ಕಾಂಡೊಲೀಸಾ ರೈಸ್ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ತಕ್ಷಣವೇ ನೀವು ಭಾರತದ ವಿದೇಶಾಂಗ ಸಚಿವರ ಜೊತೆ ಮಾತಾಡ್ಬೇಕು, ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ. ಆದ್ರೆ ಪ್ರಣವ್ ಮುಖರ್ಜಿ ಅವರು ಯಾರ ಮಾತನ್ನ ಕೂಡ ಕೇಳುವ ಸ್ಥಿತಿಯಲ್ಲಿರ್ಲಿಲ್ಲ. ಅವರು ಆಲ್ರೆಡಿ ಸೇನಾಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಪ್ರಣವ್ ಮುಖರ್ಜಿ ಯಾವಾಗ ಫೋನ್ ಕಾಲ್ ರಿಸೀವ್ ಮಾಡ್ಲಿಲ್ವೋ ಆಗ ಸ್ವತಃ ಕಾಂಡೊಲೀಸಾ ರೈಸ್ ಭಾರತಕ್ಕೆ ಹೊರಡ್ತಾರೆ. ಡಿಸೆಂಬರ್ 3, 2008ರಂದು ಇಂಡಿಯಾಗೆ ಬಂದ್ಬಿಟ್ರು. ಈಗ ಈ ಹಳೆಯ ಕತೆ ಯಾಕಂದ್ರೆ ಅವತ್ತು ನಡೆದ ಈ ಘಟನೆಯ ಬಗ್ಗೆ ಕಾಂಗ್ರೆಸ್ನ ಅವತ್ತಿನ ಹೋಮ್ ಮಿನಿಸ್ಟರ್ ಪಿ ಚಿದಂಬರಂ ನೆನಪು ಮಾಡಿಕೊಂಡಿದ್ದಾರೆ. ಆ ರಹಸ್ಯ ವಿಷಯಗಳನ್ನ ಈಗ ಅವರು ಬಹಿರಂಗಪಡಿಸಿದ್ದಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಯಾವ ರೀತಿ ಸೋನಿಯಾ ಗಾಂಧಿ ಅವರು 2008ರ ದಾಳಿಯ ನಂತರ ಪಾಕಿಸ್ತಾನವನ್ನ ಭಾರತದ ಸೇನೆಯಿಂದ ರಕ್ಷಿಸಿದ್ರು ಅಂತ ಹೇಳ್ತಾರೆ. ಭಾರತೀಯ ಸೇನೆ ಅವತ್ತು ಸಿಕ್ಕಾಪಟ್ಟೆ ಕೋಪದಲ್ಲಿತ್ತು. ಒಂದು ಅವಕಾಶ ಸಿಕ್ಕಿದ್ರೆ ಪಾಕಿಸ್ತಾನಕ್ಕೆ ಅವತ್ತೇ ಬುದ್ಧಿ ಕಲಿಸ್ಬಿಡ್ತಾ ಇರೋರು. ಆದ್ರೆ ಅವತ್ತು ಅವರ ಕೈಗಳನ್ನ ಕಟ್ಟಿ ಹಾಕಲಾಗಿತ್ತು. ಅಮೆರಿಕದ ಮುಂದೆ ಭಾರತದ ಸರ್ಕಾರ ಅವತ್ತು ಸರೆಂಡರ್ ಆಗ್ಬಿಟ್ಟಿತ್ತು. ಸೋನಿಯಾ ಗಾಂಧಿ ಅವರು ಪಾಕಿಸ್ತಾನವನ್ನ ಉಳಿಸೋಕೆ ಅಮೆರಿಕದ ಜೊತೆ ಡೀಲ್ ಮಾಡಿಕೊಂಡ್ರು ಅನ್ನೋದು ಈಗ ಬಹಿರಂಗ ಆಗಿದೆ. 26/11 ದಾಳಿಯ 3 ದಿನ ನಂತರ ಶಿವರಾಜ್ ಸಿಂಗ್ ಪಾಟೀಲ್ ಅವರು ತಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಇದರ ನಂತರ ಪಿ ಚಿದಂಬರಂ ಅವರನ್ನ ಭಾರತದ ಗೃಹ ಮಂತ್ರಿಯಾಗಿ ಆಯ್ಕೆ ಮಾಡಲಾಗುತ್ತೆ. ಪಿ ಚಿದಂಬರಂ ಅವರು ಹೇಳ್ತಾರೆ, ನಮ್ಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅಂತ ಅಂದುಕೊಂಡಿದ್ವಿ, ಅದಕ್ಕೆ ಬೇಕಾದ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ವಿ. ಆದ್ರೆ ಅಮೆರಿಕದಿಂದ ಕಾಂಡೊಲೀಸಾ ರೈಸ್ ಭಾರತಕ್ಕೆ ಬರ್ತಾರೆ. ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ಎಲ್ಲರಿಗೂ ಗೊತ್ತೇ ಇದೆ, ಮನಮೋಹನ್ ಸಿಂಗ್ ಅವರನ್ನ ಮೀಟ್ ಮಾಡೋದು ಒಂದೇ, ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡೋದು ಒಂದೇ ಅಂತ. ಕಾಂಡೊಲೀಸಾ ರೈಸ್ ನಂತರ ಸೋನಿಯಾ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಿದ್ರು. ನೀವು ಪಾಕಿಸ್ತಾನದ ಮೇಲೆ ಯಾವುದೇ ದಾಳಿಯನ್ನ ಮಾಡಬಾರ್ದು, ಅಮೆರಿಕದ ಅಧ್ಯಕ್ಷ ಹೇಳಿದ ಮಾತಿದು ಅಂತ ಹೇಳ್ತಾರೆ. ನಿಮ್ಮ ಸೇನೆ ಪಾಕಿಸ್ತಾನದ ವಿರುದ್ಧದ ಸೇಡು ತೀರ್ಸ್ಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ. ಅದರಲ್ಲಿ ಪ್ರಣವ್ ಮುಖರ್ಜಿ ಹಾಗೂ ಪಿ ಚಿದಂಬರಂ ಕೂಡ ಸೇರ್ಕೊಂಡಿದ್ದಾರೆ ಅಂತ. ಆಗ ಸೋನಿಯಾ ಗಾಂಧಿ ಅವರು ಕಾಂಡೊಲೀಸಾಗೆ ಒಂದು ಮಾತನ್ನ ಕೊಡ್ತಾರೆ, ನೀವು ಯೋಚನೆ ಮಾಡಬೇಡಿ, ನಾವು ಪಾಕಿಸ್ತಾನದ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಅಂತ. ಹೀಗೆ ಭಾರತೀಯ ಸೇನೆಯನ್ನ ಅವತ್ತು ಮಂಡಿಯೂರುವಂತೆ ಮಾಡಲಾಗಿತ್ತು. ಈಗ 17-18 ವರ್ಷಗಳ ನಂತರ ಪಿ ಚಿದಂಬರಂ ಅವರು ಬಿಚ್ಚಿಟ್ಟಿದ್ದಾರೆ. ಅವತ್ತು ಪಾಕಿಸ್ತಾನವನ್ನ ಉಳಿಸಿದ ಇದೇ ಸೋನಿಯಾ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ ಈಗ ಆಪರೇಷನ್ ಸಿಂಧೂರ್ ನಂತರ ಭಾರತದ ಸೇನೆಗೆ ಅವಮಾನ ಮಾಡ್ತಾರೆ. ಅವತ್ತು ಅಮೆರಿಕದ ಮುಂದೆ ಸರೆಂಡರ್ ಆದವರು ಇವತ್ತು ಮೋದಿಜಿಗೆ ಬಂದು ನರೇಂದರ್ ಸರೆಂಡರ್ ಅಂತಿದ್ದಾರೆ.
ಈಗ ಹೇಳ್ಬೇಕು ರಾಹುಲ್ ಗಾಂಧಿ ಅವರು ಸರೆಂಡರ್ ಆಗಿದ್ದು ಯಾರು ಅಂತ. ಅಷ್ಟಕ್ಕೂ ಹೀಗೆ ಬೇಸ್ಲೆಸ್ ಆರೋಪ ಮಾಡಿದ ರಾಹುಲ್ ಗಾಂಧಿ ಈಗ ಭಾರತೀಯ ಸೇನೆ ಹಾಗೂ ಮೋದಿಜಿ ಬಳಿ ಏನಾದ್ರೂ ಕ್ಷಮೆ ಕೇಳ್ತಾರಾ? ಕ್ಷಮೆ ಕೇಳೋಕೆ ಹೊರಟ್ರೆ ತುಂಬಾ ಕೇಳ್ಬೇಕು ಬಿಡಿ. ಕಾಂಡಲೀಸಾ ರೈಸ್ ತಮ್ಮ ಪುಸ್ತಕದಲ್ಲಿ ಸೋನಿಯಾ ಗಾಂಧಿ ಅವರ ತುಂಬಾ ಸೀಕ್ರೆಟ್ಸ್ ಗಳನ್ನ ಕೂಡ ಬರೆದುಕೊಂಡಿದ್ದಾರೆ. ಕಾಂಡಲೀಸಾ ಭಾರತಕ್ಕೆ ಬಂದಾಗ ಪ್ರಣಬ್ ಮುಖರ್ಜಿ ಅವರನ್ನ ಕೇಳಿದ್ರಂತೆ, ನೀವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋಕೆ ಬಯಸ್ತಾ ಇದ್ದೀರಾ ಅಂತ. ಅದಕ್ಕೆ ಪ್ರಣಬ್ ಮುಖರ್ಜಿ ಅವರು, ಹೌದು, ನಾವು ಯುದ್ಧ ಮಾಡ್ತೀವಿ, ಅದಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದೀವಿ, ಇಡೀ ದೇಶದಲ್ಲಿ ಆಕ್ರೋಶ ಇದೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾರೆ. ಆಗ ಕಾಂಡಲೀಸಾಗೆ ಗೊತ್ತಾಗುತ್ತೆ ಇವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ, ನಮ್ಮ ಮಾತನ್ನ ಕೇಳೋದಿಲ್ಲ ಅಂತ. ನಂತರ ಇದೇ ರೀತಿಯ ಪ್ರಶ್ನೆಗಳನ್ನ ಪಿ ಚಿದಂಬರಂ ಅವರನ್ನ ಕೂಡ ಕೇಳ್ತಾರೆ. ಇದಕ್ಕೆ ಪಿ ಚಿದಂಬರಂ ಅವರು, ಇದು ಸರ್ಕಾರದ ವಿಷಯ, ನಾವು ನಮ್ಮ ನಿರ್ಧಾರಗಳನ್ನ ಡಿಸ್ಕಸ್ ಮಾಡ್ತೀವಿ, ನಿಮ್ಗೆ ಹೇಳ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾವಾಗ ಈ ಇಬ್ಬರನ್ನ ಮನವೊಲಿಸೋದಕ್ಕೆ ಆಗಿಲ್ವೋ ನಂತರ PM ಅವರನ್ನ ಭೇಟಿ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಪ್ರಧಾನಿ ಕಚೇರಿಯಲ್ಲಿ ಒಂದು ಡೀಲ್ ಆಗಿದೆ ಅಂತ. ಭಾರತ ಪಾಕ್ ವಿರುದ್ಧ ಯಾವುದೇ ಆಪರೇಷನ್ಸ್ ಗಳನ್ನ ನಡೆಸೋದಿಲ್ಲ ಅಂತ ಸ್ವತಃ ಸೋನಿಯಾ ಗಾಂಧಿ ಅವರೇ ಕೊಟ್ಟಿರ್ತಾರೆ. ಈಗ ಸೋನಿಯಾ ಗಾಂಧಿ ಅವರು ಯಾಕೆ ಅವತ್ತು ಹೀಗೆ ಮಾಡಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಅವರ ಮಗ ರಾಹುಲ್ ಗಾಂಧಿಯನ್ನ ನೋಡಿದ್ರೆ ಪಾಕಿಸ್ತಾನದ ಪರ ವಹಿಸಿಕೊಂಡು ನರೇಂದರ್ ಸರೆಂಡರ್ ಅಂತಾರೆ. ಆದ್ರೆ 2008ರಲ್ಲಿ ಇವರ ತಾಯಿಯೇ ಸರೆಂಡರ್ ಆಗ್ತಾರೆ. ಅಷ್ಟಕ್ಕೂ ಅಮೆರಿಕದ ಜೊತೆಗೆ ಈ ಡೀಲ್ ಓಕೆ ಮಾಡಿದ್ದು ಯಾರು? ಅಂಥದ್ದು ಏನ್ ಸಿಗ್ಬಹುದಿರ್ಬೇಕು ಇವರಿಗೆ? ಈಗಲೂ ಅಷ್ಟೇ ರಾಹುಲ್ ಗಾಂಧಿ ಪಾಕಿಸ್ತಾನ ಮತ್ತು ಟ್ರಂಪ್ ಜೊತೆ ತೆರೆಯ ಹಿಂದೆ ಯಾವುದೋ ಒಂದು ಡೀಲ್ ಆದಂಗಿದೆ. ಯಾಕಂದ್ರೆ ಅವರು ಕೊಡ್ತಾ ಇರುವ ಹೇಳಿಕೆಗಳೆಲ್ಲ ರಾಹುಲ್ ಬಾಯಲ್ಲೂ ಕೂಡ ಬರ್ತಾನೆ ಇರುತ್ತೆ. ಖಂಡಿತ ಇದು ಕೋ ಇನ್ಸಿಡೆನ್ಸ್ ಅಂತೂ ಅಲ್ವೇ ಅಲ್ಲ. ಇನ್ನೊಂದು ಶಾಕಿಂಗ್ ಏನಂದ್ರೆ ಇಂಥ ಟೈಮ್ ನಲ್ಲಿ ಪಿ ಚಿದಂಬರಂ ಅವರು ಈ ವಿಷಯ ಯಾಕೆ ಹೇಳ್ಕೊಂಡ್ರು? ಅದು ಕೂಡ ತಮ್ಮ ಸೋನಿಯಾ ಮೇಡಮ್ ವಿರುದ್ಧವೇ? ಎಲ್ಲವೂ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಪಿ ಚಿದಂಬರಂ ಅವರು ಕೆಲ ದಿನಗಳಿಂದ ಬದಲಾಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಇವರನ್ನ ರಾಹುಲ್ ಅಂಡ್ ಗ್ಯಾಂಗ್ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅನ್ನುವ ನೋವಿದೆ. ಆ ನೋವಿಂದ ಕೂಡ ಈ ಮಾತುಗಳು ಬಂದಿರಬಹುದು. ನೋಡೋಣ ಮುಂದೆ ಇನ್ನು ಯಾರು ಏನು ರಹಸ್ಯಗಳನ್ನ ತೆರೆದಿಡ್ತಾರೆ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.